ನೋನ್ ಯಾಕೆ ಪಿತ್ತ ನೆತ್ತಿಗೇರಿಸ್ತಿಲ್ಲ ನಾ ಇಲ್ಲಿ ಬಹುಶಃ ಹೇಳಕ್ ಬಂದನೋ ನೀನು ನಾವು ಅಡ್ಡ ಮಾತಾಡಿ ಸ್ವಾಮಿಗಳು ಪಿತ್ತ ನೆತ್ತಿಗೆ ನನಗೆ ಗೊತ್ತಿದ್ದದಕ್ಕೆ ನಾನು ಹೊಡೆದ್ರಿ ಅಡ್ವಾನ್ಸ್ ಆಗಿ. ಇದನ್ ತಗೊಂಡ್ ಹೊಡಿಬೇಡ, ಕಾಲಾಗದಾವಲ್ಲ ಚಪ್ಪಲ್ ಅವನ್ ತಗೊಂಡ್ ಹೊಡಿಲಿ. ಬ್ಯಾಡ್ರಿಪ್ಪ, ಬಂಗಾರದಂಗ ಅದಾವು. ನಿಮ್ಗೆ ಯಾಕೆ ಹೊಲಸು ಮಾಡಕ್ ಹೋಗಿ ಲಿಮ್ಮನ ಬಡದ ಅವನ್ನ. ಏ ಸುಕುಮಾರ, ನೀನು ಕೇಳಂಗಿಲ್ಲ ನನಗೂ ಕೇಳ್ಕೊಡ್ತಲ್ಲ. ಸರಿ ಹಿಂದಕ ಸರಸ ಬೋಸಡಿಕೆನ ಮುಂದೆ ಬಾಪ ಅಲ್ಲಿ ಹಿಡ್ಕೋ ಬಾ. ಏನ ಪಾದಾನ ಹಂಗಾರ ಅನ್ರಿ, ನೀವ್ ಎತ್ತಿ ನಿಂತ್ರ ನಾನು ಏನು ಹಿಡ್ಕೊಳ್ಳಿ? ನಿನಗೇನ್ ಸಿಗ್ತದ? ಇಲ್ಲ, ನಾನಾ ಆಶೀರ್ವಾದ ತಗೋಬೇಕಿದ್ರೆ ನನ್ನ ಫಾರಿ ನಾನು. ಅಪ್ಪರ ಸಣ್ಣ ಕೂಸು ಐತ್ರಿ, ಇದು ಏನೇ ತಿಳಿಲ್ಲ ತಪ್ಪಾಗೈತಿ, ಆಶೀರ್ವಾದ ಮಾಡ್ರಿ. ಸರಿ ಬೋಸಡಿಕೆ ಸ್ವಾಮಿಗಳನ್ನ ಮುಟ್ಟಿ ಮುಟ್ಟಿ ಮಾತಾಡಿಸ್ತಿ. ಸ್ವಾಮಿಗಳಿಗೆ ಸಿಟ್ಟು ಬತ್ತಂದ್ರೆ ಸುಟ್ಟು ಬಿಟ್ಟೇನೋ ಮೂರನೇ ಕಣ್ಣು. ತೆಗಿಬೇಡ್ರಿ, ತಪ್ಪಾಗೈತ್ರಿ ಪಾ, ನನ್ನ ತಪ್ಪಾಗೈತಿ. ನಮ್ಮ ಗಂಡಸರಂದ್ರೆ ಆಗಿ ಬರಂಗಿಲ್ಲ. ಮತ್ತೆ ನಮ್ಮ ಗಂಡು ಹೆಣ್ಮಕ್ಳು ಅಕ್ಕನ ಕಳಿಸೋ. ಅಂದ್ರೆ ಗಂಡು ಮಕ್ಕಳು ಅಂದ್ರೆ ಗಂಡು ಬೀರು ಸತ್ತ ನೀವ್ರಿಗೆ. ಗಂಡಸರನ್ನ ಮುಟ್ಟಿದ್ರ ಜಾಲಿ ಕೊಡ್ಡ ಮುಟ್ಟಿದಂಗ ಆಗತ್ತ. ಮತ್ತೆ ಹೆಂಗಸರು ಮುಟ್ಟಿದ್ರೆ ಏನೋ ಮೊಸರಿನ ಕೈ ಇಡಿಸಿಗಾಗತ್ತಾನ? ಇಲ್ಲ, ಬೆನ್ನಿ ಒಳಗೆ ಕೈ ಇಟ್ಟಂಗ ಆಗತ್ತ. ಸೈಡ್ ಸರಿಲಿ ಯಾಕೆ ಹಿಡ್ಕೋತಾಳ? ಸರಿಲ ಬಾರ ಬಾರ ಬಾಲೆ ಬಿಡ್ಬೇಡ ಅಂತೈತಿ, ಬಿಡ ಮೇಲೆ ಆಗತೈತಿ. ಈ ಜಾಗದಾಗ ಆ ಜಾಗದಾಗ ಬಲ ಇಲ್ಲ, ಈ ಜಾಗದಾಗ ಯಾವ ಜಾಗದಾಗೂ ಬಲನ ಇಲ್ಲ. ಯಾಕಂದ್ರೆ ಕಮಿಟಿ ಅವ್ರ ಕಸ ಹುಡುಗಿಲ್ಲ, ಅರ್ಜೆಂಟ್ನಾಗ ನಾಟಕ ಹಂಗ ಚಾಲೂ ಮಾಡ್ಯಾರ. ಹಿಡ್ಕೊ ಬಾರ, ಇವತ್ತೇನು ನೋಡ್ತಿ. ರೊಚ್ಚಿಗೇಳಬೇಡ ಭಕ್ತ, ನಾವು ನಿತ್ಯಾನಂದನ ಕಾಕ ಮಗ ಆತ್ಮಾನಂದ. ಆತ್ಮಾನಂದಲ್ಲಿ ಸ್ಪರ್ಶಾನಂದ ಇರ್ಬಹುದು. ಮೋಸ್ಟ್ಲಿ ಆಧಾರ್ ಕಾರ್ಡ್ನಾಗ ಹೆಸರು ಚೇಂಜ್ ಆದಂಗ ಕಾಣ್ತೈತಿ. ಅವ ನೋಡಿ ಸಮಾಧಾನ ಮಾಡ್ಕೊಂತೇವೆ, ಊಟ ಸಮಾಧಾನ ಮಾಡಿಕೊಂತಾರ. ಇಟ್ಟು ಮುಟ್ಟಿನಲ್ಲ 6 ತಿಂಗಳು ಮುಗಿತೀನಿ. ಸ್ವಾಮ್ಯಾರ ಅಂದಂಗ ನನ್ನ ಭವಿಷ್ಯ ಹೇಳ್ತೀರಿ ಏನ್ರಿ? ಸರಿ ತಗ ತೋರ್ಸ್ ನಿಂದು. ಏನು ಅಂಗೈ ಇವ್ರೇನು ಸ್ವಾಮಿಗಳು ಹೆಂಗ್ ಮಾತಾಡ್ತಾರ? ಖರೆ ಹೇಳ್ಬೇಕಂದ್ರೆ ನಿನ್ನ ರಾಶಿ ಭವಿಷ್ಯದಾಗ ಇವತ್ತು ಯಾವ ವಾರ? ಗುರು, ಮಂಗಳ, ಶುಕ್ರ, ಶನಿ, ಅದು ಶನಿವಾರ ಮುಗಿತ್ರ ಐತಾರಿ ಇವತ್ತ. ಏನಿದು ಇಷ್ಟು ಗಪ್ ಎಡಗೈ ಕೊಟ್ಟೆನ? ಹೌದ್ರಿ. ಹ್ಞೂನ್ರಿ, ಮುಂಜಾನೆ ಹೋಗಿ ನೀರಿಲ್ಲ ಅಂತ ಹೊಳಿ ಬಂದಳ್ರಿ. ಒಂದೆರಡು ಟಿಶ್ಯೂ ಪೇಪರ್ ಓದ್ಕೊಡ್ಬೇಕಿಲ್ಲ. ಕಾಂಗ್ರೆಸ್ ತಪ್ಪಲಕ್ಕೆ ಹಿಂಗೆ ಒರೆಸಿ ಬಂದಳ್ರಿ. ಅದಕ್ಕೆ ಮಾಡದೆಲ್ಲ ನೀರ್ ಮಾಡಿ ಮತ್ತೆ ನನ್ನ ಹೆಸರಿಗೆ ಕಾಣಿಸ್ತೇನೆ. ಸುಮ್ಮನಿದ್ರೆ ಸ್ವಾಮಿಗಳಿಗೆ ಎಡಗೈ ಕೊಡಬೇಡ ಬಾಲೆ, ಬಲಗೈ ಕೊಡು. ತಪ್ಪಲ ಬಲಗೈ ಹರ್ಕೊಂಡಿದ್ದಿಲ್ಲ. ಏನಿವಳ ಕೈ, ಏನಿವಳ ಕೈ ಅದು ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾವ್ದು? ಅವಳ ಉದ್ಧಾರದ ಗೆರೆ. ಇದೇನ್ರಿ ಅದು? ಉದ್ಧಾರದ ಗೆರೆ ಹಂಗಲ್ಲ, ಏನ ಅಂದ್ರಿ ಇದಕ್ಕೆ? ಕೈಲಿ. ಇದು ಕಾಲ್ರಿ. ನಮ್ಮನ್ನ ಯಾವಲೇ ಇವು? ಏನು ಕೈ ಇದು? ಈ ಕೈ ಹಿಂದೆಂದು ನೋಡಿಲ್ಲ, ಮುಂದೆಂದು ನೋಡುವುದಿಲ್ಲ. ನೋಡಕ್ ಬರೋದು ಇಲ್ಲ. ಯಾಕ ನಿಮ್ಮವನ್ ಕತ್ತರಿಸಿ ಟ್ರೆಜುರೆ ಮುಚ್ಚಿಡ್ತೆ ಅಲ್ಲೇ. ಯಾಮಲೆ ಉಪೇದಿಪಿ ಮಾತಾಡಿಸಿ ಸ್ವಾಮಿಗಳನ್ನ ಸಿಟ್ಟಿಗೆ ಬಸ್ತ ತಗಿಲೇನ ಸೋಡ್ಲೇನ ಮೂರನೇ ಕಣ್ಣು. ಬ್ಯಾಡ್ರಿ ಅಪ್ಪ, ಸ್ವಾಮಿಗಳು ಪಿತ್ತ ನೆತ್ತಿಗೆ ಆಗಲ್ಲ. ನಿಮ್ಮವ್ರು ಯಾಕೆ ಕಟ್ಟಿ ಉರುತ್ತಿರೋಗ್ರ? ನಿಮ್ಮವ್ನ ಅಕ್ಕಿ ಒಬ್ಬಕ್ಕೆ ಸಿಗುತ್ತಾಳತ್ ನಾ ಬಂದ್ರೆ ಇವನವ್ನು ಪಿತ್ರ ಪಿಲ್ಲಿ ಮಗ ಗಂಟು ಬಿದ್ದಾನ. ಯಪ್ಪ ಕಾಂಟ್ರಾಕ್ಟರ್ ಕೊಡ್ಲಿ ಅಲ್ಲೇ 3 ತಿಂಗಳು ನಿನಗ. ನೀವೋ ಬಡ್ಕೊಂತಿಲ್ಲ, ನಾ ಇಟ್ಟು ಬಿಡ್ತೀನಿ. ಈಗ ನೀನ್ ನೋಡಿ ಹೇಳ್ಬೇಕು, ಸುಮ್ಮನೆ ಹೋಗಿ ಬಿಡ್ಲ ನಾನು. ಹಂಗ್ ಮಾಡ್ಬೇಡ್ರಿ ಸ್ವಾಮ್ಯಾರ. ಆ ಬೋಸಡಿಕೆಗೆ ಸುಮ್ಮನೆ ಇದ್ದು ಬಿಡ ಅಂತ ಹೇಳ. ಮತ್ತ ಅಪ್ಪರ ಬಾಯಿ ಬೋಸುಡಿಕೆ ಬೈಗಳಲ್ಲ ಭಕ್ತ, ಇದು ಸಂಸ್ಕೃತ. ನಮ್ಮ ಮಂತ್ರದ ಮಠದ ಜಟಾನು. ಇವ್ರಿಗೆ ಗೊತ್ತತ್ ನೋಡು. ನಿಂದ್ರ ನೀನು ಕೇಳಂಗಿಲ್ಲ, ಕೇಳೋರ್ಗು ಬಿಡಂಗಿಲ್ಲಲ್ಲ ನೀನು. ಸುಮ್ ನಿಂದ್ರ ಹೇಳ್ರಿ ಸ್ವಾಮ್ಯಾರ ನೀವು. ತೆಳಗಿಂದ ಹೇಳ, ಬುಡಕಿಂದ ಹೇಳ, ಮ್ಯಾಗಿಂದ ಹೇಳ, ನಡುವಿಂದ ಹೇಳ. ನಮ್ಮ ನಡುವಿಂದ ಹೇಳ್ರಿ. ನಡುವಿಂದ ಹೇಳೆ, ನಿಂದ ಹೇಳೆ. ಹಾಕಿದು ಕರೆ ಹೇಳ್ಬೇಕಂದ್ರೆ ನೀನು ಮುಲ್ಲಗಳವ್ರ ದಡ್ಡಾಗಾಸಿ ಅಲ್ಲಿ ದಡ್ಡಿಗೆ ಹೋಗ್ಬೇಕಾದ್ರೆ ಅಪ್ಪ ಯಾಕಲಿ ನಿನ್ನ ಬಿಡ್ಬೇಕು. ನಿನ್ನ ಸ್ವಾಮಿನ ಮಾಡಿದ ಬೋಸುಡಿ ಮಗ ಸಿಗ್ಬೇಕಾಗೈತೆ ನನ್ನ ಕೈಯಾಗ. ಸ್ವಾಮಿಗಳಿಗೆ ಬೋಸಡಿ ಮಗನ ಅಂತ ದೊಡ್ಡಗಾಸಿ ದಡ್ಡಿಗೆ ಹೋಗ್ಬೇಕಂದ್ರೆ ಏನು ಹೇಳ್ತಾರ ವಾಡಿನ? ಹಂಗಲ್ಲೇ ನಮ್ಮ ಇವು ಸೂಕ್ಷ್ಮ ವಿಚಾರ ಅದ ನಮ್ಮ ಊರಾಗ. ಅದು ಮುಲ್ಲಗಳವ್ರ ದಡ್ಡಾಗ ಜಿಗದ ಈಚೆ ಕಡೆ ಸುಡುಗಾಡ್ನಾಗ ಕುಂದಿರ್ಬೇಕಾದ್ರೆ ಅಕ್ಕಿ ಎಡಗಾಲ್ನಾಗ ಅದನ್ನ ದಾಟ್ಯಾಳ. ಯಾವ್ದೋ ಒಂದು ದಾಟ್ಯಾಳ ತೋಲೆ ಬೋಸಡಿಕೆ. ಮತ್ತ ಬೋಸುಡಿಕೆ ಬೈಗಳಲ್ಲ ಭಕ್ತ, ಇದು ಸಂಸ್ಕೃತ. ನಮ್ಮ ಮಂತ್ರದ ಮಠದ ಜಟಾನು ಕೂಟ ಅದೊಂದು ದಾಟಿದ ಸಂಬಂಧ ಆಕಿ ದೋಷ ಐತಿ. ಆ ದೋಷ ಪರಿಹಾರ ಆಗಬೇಕಂದ್ರೆ ನಾನಾ ಬಂದ್ ಮಾಡ್ಬೇಕು. ಏನ್ ಮಾಡ್ಬೇಕು? ಪೂಜೆ ಪುನಸ್ಕಾರ ಮಾಡ್ಬೇಕಲ್ಲೇ ಬೋಸಡಿಕೆ. ಪೂಜೆ ಪುನಸ್ಕಾರ ಇಲ್ಲ 7 ದಿನ ಮಾಡ್ಬೇಕು.
ಏನೇನ್ ತರ್ಬೇಕ್ರಿ? ಇದಕ್ಕ ಒಂದು 18 ಫೂಟಿನ ತಗಡು ತರಬೇಕು. ಯಾಕ್ರಿ ನಿಮ್ಮ ಮಠ ಸೋರುತ್ತಾನ? ಉಣವಣ ಯಾವಲೇ ಇಲ್ಲ, ಬೆಳಕಂಡ್ಯಾಗ ಸೋರಾಕತ್ತ ಮುಚ್ತೀನಿ. ನಿಮ್ಮ ಅವನು ಹೇಳೋ ಮಟ್ಟ ಪುರ್ಸತ್ ಐತಿಲ್ಲ. 12 ಫೂಟಿಂದ ಒಂದು ತಗಡು ತರಬೇಕು, ಮತ್ತು ಒಂದು 50 ಫೂಟ್ ಕಾತಿ ಚರಿ ತರಬೇಕು. ಹಾ, ಸನ್ಯಾಸತ್ವ ಬ್ಯಾಸ್ರಾಗ ಉರ್ಲ್ ಹಾಕ್ಯಂತಾರ ಅವ್ರ. ಬಿಟ್ರೆ ನೀವು ಹೋಗೋತ್ನಾಗ ಯಾವ್ದಾರ ಗಿಡಕ್ಕೆ ಹಾಕ ಹೋಗವಪ್ಪ. ನಿಮ್ಮ ಮೌನ ಅದು ಏನಾಗೈತೆ ಅಂದ್ರೆ, ಅದು ದೊಡ್ಡದೊಂದು ಕಾತಿ ಚರಿ ಒಳಗೆ 12 ಫುಟ್ ತಗಡ್ನಾಗ ಅದ್ರಾಗ 2 ಕಟ್ ಮಾಡ್ತಾನಪ್ಪಿ. ಕಟ್ ಮಾಡಿ ಯಂತ್ರ ಬರೋದು ನೀನು ಕೊಳ್ಳಾಗೊಂದು ಅಕ್ಕಿ ಕೊಳ್ಳಾಗೊಂದು ಕಟ್ತೀನಿ ಅಂದಮೇಲೆ ದೋಷ ಪರಿಹಾರ ಆಕೈತಿ. ಹಾ ಹಾ, ಮತ್ತೇನೇನ್ ತರ್ಬೇಕ್ರಿ? ಮತ್ತೇನು ತರ್ಬೇಕಂದ್ರೆ ಒಂದು 50 ಸೇರು ಗೋಧಿ ತೊಗೊಂಬ, ಒಂದು 20 ಚೀಲ, ಒಂದು 20 ಸೇರು ಜ್ವಾಳ ತೊಗೊಂಬ, ಚಲೋ ಪಕ್ಕೆ ತೊಗೊಂಬ, ಮತ್ತು ಖಾರ ಪುಡಿ ಮಸಾಲೆ ಪುಡಿ ಅವೇನು ಬೇಕು ಅಂತ ತೊಗೊಂಬ. ಬರೋತ್ನಾಗ ಒಂದು 3 ತತ್ತಿ ತೊಗೊಂಬ. ತತ್ತೆ? ಯಾವ ಬೋಸಡಿಕೆ ಅಂದ್ಲೆ ತತ್ತಿ ಅಂತ? ಇದ ಬೋಸುಡಿಕೆ ಅಂದ್ರಿ ಈಗ. ನಾ ಹೇಳಿದ್ದು ಉತ್ತತ್ತಿ. ಒಳಗೆ ನುಂಗಿದೆ ತತ್ತಿ ಹೊರಗೆ ಬತ್ತು. ತತ್ತಿ ತತ್ತಿ ಹಿಂಗ ಆಯ್ತು. ಮತ್ತೆ ಇಷ್ಟೆಲ್ಲ ತೊಗೊಂಬ. ಮತ್ತು ಇನ್ನೂ ಏನು ತರ್ಬೇಕಂದ್ರೆ ನಮ್ಮ ಹೋಗ ಫೋನ್ ಹಚ್ಚಿ ಕೇಳಿಲ್ಲ. ನಿನ್ನೆಲ್ಲ ಅಡಿಗೆ ಪಡಿಗೆ ಭಾಳ ಮಾಡ್ಯಾಳ, ರೇಷನ್ ಖಾಲಿ ಆಗಿರ್ಬೇಕು. ತೊಂಬರ್ರಿ, ನಿಮ್ಗೆ ಏನೇನು ಅನುಕೂಲ ಆಗತ್ತೆ ಅವನ್ನೆಲ್ಲ ತೊಂಬರ್ರಿ. ಹೌದು, ನಿಮ್ಮ ಮಠಕ್ಕೆ ಹೆಂಗ್ ಬರ್ಬೇಕ್ರಿ ನಾವು? ನಮ್ಮ ಮಠಕ್ಕೆ ಇಲ್ಲಿಂದ ಸೀದಾ ಹೋದ್ರೆ ಅಂದ್ರೆ ಅಲ್ಲಿ ಒಂದು ದೊಡ್ಡ ಗಟ್ರ ಬರ್ತೈತಿ. ಅದ್ರ ಬಿದ್ದು ಸಾಯ್ಲೆ ಸತ್ತು ಬಿಡ್ಲಿ, ಭೂಮಿಗೆ ಬಾರಾಗಿ ನೀನು ನಾವು ನೀ ಮಲ್ಲಪ್ಪ ಹೊರಗೆ ಹಾಕಿದ್ದಕ್ಕೂ ಅದು ಸಾರ್ಥಕ ಆಕತಿ. ಅಲ್ಲಿ ಯಾಕೆ ಬಿದ್ದ ಸಾಯಕ್ಕೆ ಹಾಕಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗು. ಅಲ್ಲಿ ತಿಪ್ಪದವ ಎಡ, ಅಲ್ಲಿ ಹೆಣ್ಮಕ್ಳು ಕೂತಿರ್ತಾರ. ಅವ್ರ ಕಡೆ ಮೆಟ್ಲೆ ಹೊಡ್ಸ್ಕೊಂಡು ಬಾ. ಅವ್ರು ಯಾಕೆ ಮೆಟ್ಟಿಲಿ ಹೊಡಿತಾರ ನಿನ್ನ? ಮತ್ತೆ ಹೆಣ್ಮಕ್ಳು ಕುಂತಲ್ಲಿ ಹೋದ್ರೆ ಬಿಡ್ತಾರ ನಮ್ಮನ್ನ ನಾವು. ಅವ್ರು ಯಾಕೆ ಕೂತಿರ್ತಾರಲ್ಲಿ? ಎದಕ್ಕ? ಅಕ್ಕಿ ಜೋಳ ಹಸನ್ ಮಾಡಕ್ ಕೂತಿರ್ತಾರ. ತಿಪ್ಪ್ಯಾಗ ನಮ್ದು ನಿತ್ಯ ದಾಸೋಹ ಮಠ. ಅದ್ರ ತಿಪ್ಪೆ ಅಂತ ತಿಂತೀರ ನೀವು? ನಿಮ್ಮ ಮೌನ ಅವರು ಅಲ್ಲೇ ಕೂತ್ ಹಸನ್ ಮಾಡಿ ತಿಪ್ಪಿ ಚೆಲ್ಲಿ ಬಿಡ್ತಾರ. ಅದಕ್ಕೆ ಅಲ್ಲಿ ಕೂತಿರ್ತಾರ. ನಮ್ದು ನಿತ್ಯ ದಾಸೋಹ ಮಠ ಆಗತ್ತಲ್ಲ, ನಮ್ಮ ಮಠದಿಂದ ದೂರ ಬರ್ತಾವ. ಆಫ್ರಿಕಾದಿಂದ ಕೆಂಪು ಗಜ್ಜರ್ ಬರ್ತಾವ, ಬಾಂಗ್ಲಾದೇಶದಿಂದ ಕರಿಗೆಣಸು ಬರ್ತಾವ. ಇದೇನ್ರಿ ಕರಿಗೆಣಸು? ಕರಿಗೆಣಸು ಇಲ್ಲ ಐತಿ ಕಪ್ ತೋರಿಸ್. ಎಲ್ಲಿ ಬ್ಯಾಬ್ಯಾಗ್ರಿ ಅದ್ರ ಲಂಗ ಇಳಿಸ್ರಿ ನೀವು ಹೇಳ್ತ. ನಾ ಮೊದ್ಲು ಎಲ್ಲಿ ಇತ್ತದು ಒಂದು ಕಿಸದಾಗ ಇಟ್ಕೊಂಡ್ ಬಂದಿದ್ದೆ. ಹಸು ಆದ್ರೆ ನಡುದಾರ ತಿನ್ಬೇಕಂತೇಳಿ ಯಾವ ಕಸ್ಕೊಂಡಂಗೆ ಕಾಂತಾನ ಅದನ್ನ. ಮತ್ತೇನೇನು ಬರ್ತಾವ್ರಿ? ಮತ್ತೆ ಎಲ್ಲ ಬರ್ತಾವ, ಚೀನಾದಿಂದ ಅಕ್ಕಿ ಬರ್ತಾವು, ಎಲ್ಲ ಬರ್ತಾವು. ಮತ್ತೆ ಈಗ ನಮಗ ಮದುವೆ ಆಗದ ಮಕ್ಕಳು ಆಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಮದುವೆ ಆದ್ರೆ ಮಕ್ಳು ಆಗ್ಬೇಕಂದ್ರೆ 6 ತಿಂಗಳು ನನ್ನ ಕಡೆ ಕಳಿಸ್ಬೇಕು. ಹಂಗಲ್ಲ, ನಾನು ಮಕ್ಕಳ ಮಂತ್ರ ಹಾಕ್ತಾನಪ್ಪಿ. ಇಲ್ಲ ನಂದೊಂದು ಬೇರ್ ಐತಿ. 20 ಎಕರೆ ಕೊತ್ತಂಬರಿ ತೋಟದಾಗ ನಟ್ ನೋಡು ಒಂದ ಬೆಳೆದತ್ತದು. ಪಕ್ಯಾಗ 1-2 ದಿನ ಮಿಷನ್ ಕೊಡ್ಲಿ ಅಂದ್ರೆ ಅವ್ನು ಕಾರ್ತ್ ಮುಗಿಲ್ಲ ಅಂದ. ಹಿಂಗಾಗಿ ಅದು ಕೊತ್ತಂಬರಿ ಭಾಳ ಬೆಳೆದತ್ತಿ. ಅದ್ರ ನಟ್ ನಡ್ಬಾರ್ಕ್ ಒಂದು ದೊಡ್ಡ ಜಾಲಿ ಗಿಡ ಬೆಳ್ದಂಗೆ ಬೆಳೆದ್ಬಿಟ್ಟತ್ತಪ್ಪಿ ಬೇರು. ಅದನ್ನ ಕೊಟ್ಬಿಡ್ತಾನಂತ. 3 ದಿನ ತಿಕ್ಕಿ ಹಾಲಿನಾಗ ಹೊಟ್ಟೆ ಕೊಟ್ಟೆ ಅಂದ್ರೆ ಮಕ್ಳು ಹಾಕವು. ಮಕ್ಳಾಗಲಿಲ್ಲ ಅಂದ್ರೆ ನಿನ್ನಂತ ಮಂಗನ ಮಕ್ಳು ಹಾಕವು. ಹೌದು, ಯಾರ್ಯಾರಿಗೆ ಮಕ್ಕಳು ಕೊಟ್ರಿ ನೀವೀಗ? ರಗಡ್ ಮಂಡಿ ಕೊಟ್ಟನಲ್ಲಿ. ಯಾರ್ಯಾರಿಗ್ರಿ? ಮಿಯಾ ಕಲ್ಲೋಗಿ ನಾ ಕೊಟ್ರು. ಮತ್ತು ಸಾನಿಯಾ ಮಿರ್ಜಾ ಟೆನ್ನಿಸ್ ಆಡ್ತಿದ್ದಾಳಲ್ಲ, ಆಕಿ 12 ವರಿ ಕೊಟ್ಟನ್ಲೆ. ಮತ್ತ ಇನ್ನು ಆಕಿಗೆ ಕೊಡ್ಬೇಕಂತ ಮಾಡಿ. ಇಲ್ಲ, ನಾನು ಕೊಡ್ತೀನಿ, ಉಳ್ಕದ್ ನೀವು ಹೇಳಕ್ ಹೋಗ್ಬೇಡ್ರಿ. ನೀ ಎಲ್ಲಿಂದ ಕೊಡ್ತಿ? ನಿಮ್ಮ ಕಡೆ ಬೇರಿದ್ರ ನನ್ನ ಕಡೆ ಬಗಣಿ ಊಟ ಐತಿ. ನೀವು ನೋವು ಬಿಟ್ರೆ ನನಗೆ ಬಡ್ದು ಕಳಿಸ್ತಾರೆ. ಅಪ್ಪಿ ಊಟ ಅದು ಉಪಯೋಗಕ್ಕೆ ಬರಂಗಿಲ್ಲ. ಈಗ ಅಕ್ಕಿಗೆ ಬೇಕಾಗಿದ್ದು ನನ್ನ. ನಾನು ಬಾರಿ ಪವಾಡ ಪುರುಷರಿ. ಹೌದಾ? ನಮ್ಮ ಮಗ್ಲ ಮನಿ ಶರಣಪ್ಪಿದ್ನಲ್ಲ, ನಿಮಗ್ ಗೊತ್ತಿಲ್ಲ? ಶರಣಪ್ಪಿದ್ನಲ್ಲಿ ಶರಣೆ ಅವನ್ ಕತ್ತಿ ಸಾಕಿದ್ನಲ್ಲ, ಯಾಣ ಕತ್ತಿ, ಅದಕ್ಕೆ ಮಕ್ಕಳಾಗಿದ್ದಿಲ್ಲ. ದಿನ ಬರವ ಅಳವ. ಏನ್ರಿ ನನ್ನ ಕತ್ತಿಗೆ ಮಕ್ಕಳಾಗವಲ್ವು ಅಂದ. ಚಿಂತೆ ಮಾಡಬೇಡ್ಲಿ ಶರಣೆ, ನಿನ್ನ ಕತ್ತಿ ತಂದ ನನ್ನ ಊಟ ಕಟ್ಟು, ಇದು ಮನಿ ಮುಂದೆ ಊಟ ಕಟ್ ಅಂದೆ. ಏನು ಊಟ ಕಟ್ಟಿ ಮುಂಜಾನೆ ಬಂದು ನೋಡ್ತಾರ 12 ಕತ್ತಿ ಮರಿ ಟುಣುಕ್ ಒಂದು ದಿನಕ್ಕ. ನಾವು ಕತ್ತಿನೂ ಬಿಟ್ಟಿಲ್ಲ ಅಂದ್ರೆ ಈ ಮಗ ಎಟ್ಟು ಬರ್ಗಟ್ಟಿರ್ಬಾರ್ದು. ಅದು ಥಂಡಿ ಮ್ಯಾಗ ಹೋಗತ್ರಿ ನಮ್ಮದು. ನಾವು ಹೋಗಿ ಈಕಿ ಇವನು ಮದುವೆ ಆಗಾಕತ್ತಾಳ ಅಂದ್ರೆ ಈಕಿ ಏಸ್ ಮರಿ ಜಿಗದಾಡ್ತಾವ ದೇವ್ರಿಗೆ ಗೊತ್ತು. ಅವಿ ಸೈಡ್ ಸರಿ, ನಿನ್ನ ದೋಷ ಪರಿಹಾರ ಮಾಡೋಕೆಂದೇನು ಅವತರಿಸಿದ್ದೇನೆ. ವಿಚಾರ ಮಾಡಬೇಡ. ಇನ್ನು ಮೇಲೆ ಏನೈತಿ, ಶುಕ್ರವಾರದ ಏನೈತಿ, ಸಿಟ್ಟು ಮಾಡ್ಕೋಬೇಡ. ಬೇಸ್ತಾರ ದಿವ್ಸ ಬೇಸರ ಮಾಡ್ಕೋಬೇಡ. 5 ದಿವ್ಸ ಒಟ್ಟ ಅರಿಬಿನ ಉಟ್ಕೋಬೇಡ. ಹಂಗ ತಿರ್ಗಾಡಿ ಬಿಡು, ಪುಕ್ಸಟಿ BF ಇಲ್ಲೇ ನೋಡ್ತಾನವ. ಹಂಗಲ್ಲ. ಏನ್ರಿ ಏನ್ ಮಾತಾಡ್ತೀರಿ ಸ್ವಾಮಿಯರ ನೀವು? ಹಂಗ ತಪ್ಪು ತಿಳ್ಕೊಬೇಡ ಬಾಲೆ. ನಾ ಏನ್ ಹೇಳಾಕತ್ತಾನಂದ್ರ, ನಿನ್ನ ದೋಷ ಪರಿಹಾರ ಆಗ್ಬೇಕಂದ್ರ
ನೀನು ಅರಿಬಿ ಹಾಕೊಳ್ಳಾರ್ದ ದೊಡ್ಡದನ್ನು ಕೌದಿ ಸುತ್ಕೊಂಡು ಕೂತು ನನ್ನ ಧ್ಯಾನವನ್ನು ಮಾಡಿದ್ದಾದ್ರೆ ನಿನ್ನ ದೋಷ ಪರಿಹಾರ ಆಗುತ್ತದೆ. ಸ್ವಾಮ್ಯಾರ ಧ್ಯಾನ ಮಾಡ್ಬೇಕಂತ ಹೇಳು, ನಿನ್ನ ಸಮಸ್ಯೆ ಆದ್ರೆ ಏನು ಹೇಳು. ಏನೇ ಇಲ್ರಿ ಸ್ವಾಮ್ಯಾರ, ಮತ್ತೇನು? ನನಗ ಇಬ್ರು ಹುಡುಗರು ಗಂಟು ಬಿದ್ದಾವ್ರಿ. ಇಬ್ರು ಹುಡುಗರು ಹೌದ್ರಿ, ಎದಕ್ ಕಂಡು ಬಿದ್ದಾರ? ಬೋಸಡಿಕೆಗಳವ್ರು ಅವ್ರು ನನ್ನ ಮದ್ವೆ ಮಾಡ್ಕೋಬೇಕಂತ ಗಂಟು ಬಿದ್ದಾರ ನೋಡ್ರಿ. ಯಾಕೆ ಈ ಊರಾಗ ಬೇರೆ ಹೆಂಗಸರ್ ಖಾಲಿ ಇಲ್ಲ ಅಂತನ? ಅದು ನನಗೆ ಗೊತ್ತಿಲ್ರಿ. ಅದಕ್ಕ ಆ ಇಬ್ರು ಹುಡುಗರ ಒಳಗ ನಾನು ಯಾರನ್ನ ಮದುವೆ ಆಗ್ಲಿ ಅಂತ ನನ್ನ ಜೀವನ ಸುಖವಾಗಿರ್ತದ್ರಿ. ಓಂ ಜಾನಿ ಮೇರೆ ಜಾನಿ ಮನ್ ಕಾಚಾ ಬದಾಮ್ ಅವಿ ಖರೆ ಹೇಳ್ಬೇಕಂದ್ರ ದಿನನಿತ್ಯ ಭವಿಷ್ಯದಾಗ ನುಡಿಬೇಕಂದ್ರ ಹಾ ರೀ. ಭಗವಂತನ ನಾಲಿಗೆ ಮೇಲೆ ಕೂತು ಹೇಳಕತ್ತಾಣ, ಹಾ ರೀ. ನೀನು ಜೋ ಇಂದ ಶುರುವಾಗುವ ಜೋಕ್ಮಾರನ ಮದುವೆ ಆದ್ರೆ ನಿನ್ನ ಬಾಳೆ ಬಂಗಾರ ಆಗ್ತದೆ. ಅಂದ್ರ ಜೋಕುಮಾರ್ ಜ್ವಾಳ ಹೊರವನ್ ಮದುವೆ ಆಗ್ಬೇಕ ನೀನ? ಇಲ್ಲ ನಿಮ್ಮ ಎಮ್ಮಿ ಬಳಸೋನ್ ಆಗ್ಲಿ ಬಿಟ್ಟು ಅಡ್ಡಡ್ಡ ಮಾತಾಡಿ ಯಾಕೆ ಸ್ವಾಮಿಗಳು ಪಿತ್ತ ನೆತ್ತಿಸ್ತಿಲಿ ಮೊದ್ಲು ಅವನು ಕೂಳ್ ತಿಂದಿಲ್ಲಿ ಅಡ್ಡ ಚಪಾತಿ ತಿನ್ನಿಸ್ ಕರ್ಕೊಂಬಂದು ಯಾಕೆ ಪಿತ್ತ ನೆತ್ತಿಗೇರಿಸಿ ಕ್ಲಾಪ್ ಸುಟ್ಟು ಬಿಡ್ತೀನಿ ಮುರ್ರೆ ಕಲ್ಲ ತಗದ ಕ್ಯಾಟೋದ್ರ ಸ್ವಲ್ಪ ತೆಗಿ ಏನ್ ತಗೋತಾರ? ತೆಗಿ 3 ಕಣ ತೆಗಿ. ಎಲ್ಲೈತಿ? ನಾನಾಗಲಿ ಇವಾಗ ನೋಡಕತ್ತೀನಿ. ತೆಗಿತಿ 3 ತೆಗಿತಿ 3 ತೆಗಿ ತೆಗಿಬೇಕ ನೋಡ್ಬೇಕು ತೆಗಿ. ತೆಗಿ 3 ಕಣ ತೆಗಿ. ಶಾಂತನಾಗುದು ಭಕ್ತ, ಶಾಂತನಾಗು. ನಿನ್ಗೇನ್ ತೋರಿಸ್ಬೇಕು ನಾನು? 3 ಕಣ ತೋರ್ಸಿ ಈಗ. ಇವತ್ತು ಏ ಯಾವ ತೋರ್ಸೋ ಬೋಸುಡಿಕೆ. ಅಣ್ಣ ಅಣ್ಣ ತೋರಿಸ್ತೀನಿ ತಡಿ ಅಣ್ಣ, ತೋರಿಸ್ತೀನಿ ತಡಿ ಅಣ್ಣ. ನಿನ್ಗೇನ್ ಬೇಕು? ಬಗಲ ತೊಳ್ಕೊ ಮರ ಏನ ಮನ್ ನೀ ಸೈನಿಚರೈಸರ್ ನೆಕ್ಕಕ್ ಬಂದಿದ್ದೇನ? ಯಾಕೆ ಬರ್ತಾರ ಬಗಲ ಇಟ್ಕೊಂಡು ಕುರ್ತಿತ್ತು ಒಳಗ. ಮಡಿಲಲ್ಲಿ ನಿಮ್ಮ ಅವ್ನ ಮಡಲ್ ಇದ್ದಂಗೆ ಇದು. ಅಲ್ಲಿ ನಿದ್ದತ್ತಿಲ್ಲ ಏನ, ಇಲ್ಲಿ ಹೆಂಗ್ ನಿದ್ದತ್ತ ನೋಡ್ಬೇಕ. ಇಲ್ಲ ಯಾವ ಮೂರ್ಚ್ಕೊಂಡು ಸಾತಿಗೆ ಹೋದಾನ. ನೀ ಯಾಕೆ ಸಾಯ್ಲಿಲ್ಲ? ನೀ ಯಾಕೆ ಸಾಯ್ಲಿಲ್ಲ? ನಂಜದಿನ ನಾನು ಅದಕ್ಕೆ ಸತ್ತಿಲ್ಲ. ಎಲ್ಲಿಗಿದ್ದೀವಿ ಯಾರಿಗ್ ಗೊತ್ತು? ದಿಕ್ಕ ಬದಲಿಸಿದ ವಸ್ತು ಬಂದು ಚಂದ ಕರೆ ಹೇಳಿ, ಎಲ್ಲಿಗಿದ್ದೀವಿ? ಅಲ್ಲಿಗೆ ಇದ್ವಿ. ನಾವು ಏನು ಉಪಯೋಗ ಆಶ್ರಮಪ್ಪ. ಆಶ್ರಮ ಬರ್ರಿ ಮತ್ತ. ಯಾವಾಗ? ಇವತ್ತು ಯಾವಾರ ಐತಾರ? ಸೋಮವಾರ ಬಾ, ಅಲ್ಲೇ ತೋರಿಸ್ತೀನಿ, ಕಣ್ಣು ತೋರಿಸ್ತೀನಿ. ಕಣ್ಣು ತೋರಿಸ್ತಾನ, ಆಕೆ ದೋಷನ ಪರಿಹಾರ ಮಾಡ್ತಾನ. ಆಮೇಲೆ ಮದುವೆ ಆಗ್ರಿ ಹೊಯ್ಕೋತಾರ. ಹೋಗಿ ಇವ್ ಎಂತ ಪಿಂಡ್ರಿ ಮಗ ಸ್ವಾಮಿ ಇವ. ಇವನು ಸ್ವಾಮಿಗಳಿಗೆ ಪಿತೃ ಮಗ ಅಂತ್ಯ. ಇದು ಸ್ವಾಮಿಗಳಂದ್ರೆ ಯಾರು? ಬೈಗಳಲ್ಲ, ಸಂಸ್ಕೃತ. ನಮ್ಮ ಮಂತ್ರದ ಜಟಾನು ಇವ್ ನಾನು ಗೂಟ ತಿರುಗಿಸಿ ನನಗ ಇಟ್ಟಿವ. ಗೂಟ ಗಾಡ್ಯಾಗಿತ್ತದು, ನಾ ಏನು ಬಡ್ಕೊಲಿಲ್ಲ ಜಿಗದ, ಅದಕ್ಕ ಹಾದೆ. ಆತೋರಿ, ನಾಳೆ ಬರ್ತೀವಿ. ನಾಳೆ ಬರ್ರಿ. ಆಕಿನ ಕಳಿಸ್ಲಿ ಐತಾಗ. ಎದಕ್ಕ? ಒಂದಿಟ್ಟು ಕೆಲಸ ಒಟ್ಟು ನಂದಕ್ಕಿದ್ ಹೊಂದೊಲ್ದು ನಂಬರ್ ಹೊಂದಿಸ್ಕೊಡ್ರಿ. ಒಂದು ಕಳಿಸ್ಲಿ ಮತ್ತಾಕಿನ. ನಿನ್ನ ಗೆರಿ ನೋಡಿ ಹೇಳ್ಬೇಕಂದ್ರೆ ನಿಮ್ಮ ಮೌನ್ ನಿನ್ನ ಕೈಯಾಗ ಗೆರಿನ ಉಳಿದಿಲ್ಲ. ಪಾಯ್ಕಾನೆ ನಿತ್ಯ ಸೆಲ್ಫಿ ಹೊಡ್ಕೋತಿ ಮಗನ, ಕೈಯಾಗ ಗೆರಿ ಎಲ್ಲಿ ಉಳಿಬೇಕು. ಅವಿ ಅಷ್ಟು ಮಾಡಿ ಇಷ್ಟು ಮಾಡು. ಆದ್ರೆ ನಿನ್ನ ದೈವ ಭಾಳ ಸುಮಾರು ಐತಿ. ನಿಂದ 6 ಕಟ್ಟಾಗತ್ತಾ, ಒಂದು 9 ಕಟ್ಟಾಗತ್ತಾ. ಜಗಡ್ತಾ ಏನಾರ ಧೈರ್ಯ ಮಾಡಿ ಅವನು ಮದುವೆ ಆದದ್ದಾದ್ರೆ ಪ್ರಥಮ ರಾತ್ರಿ ದಿನ ಕೋಳಿ ಕಾಲಾಗ ಬಿದ್ದು ಸಾಯ್ತಾನವ. ಆಮೇಲೆ ನೀ ರಂಡಿ ಮುಂಡೆ ಆಗುತ್ತೆ, ಅವ ಮುಂಡೆ ರಂಡಿ ಹಾಕಣ. ನನಗೂ 1500 ರೂಪಾಯಿ ಇವ ಮಸ್ತರ ಸ್ಯಾಂಕ್ಷನ್ ಆಕತಿ. ಅಕ್ಕ ಒಳ್ಳೆ ಗಂಡಸತ್ ಪಗಾರ ಮಾಡಿಸ್ನಾಳೆ ನಿನಗೆ. ಅಲ್ರಿ, ಆನಿ ಕಾಲಾಗ, ಕಾರಿನ ಕಾಲಾಗ, ಲಾರಿ ಕಾಲಾಗ ಬಿದ್ದು ಸತ್ತಿದ್ ಕೇಳಿ. ಇದೇನದು ಕೋಳಿ ಕಾಲಾಗ? ಯಪ್ಪ ಹಣಿ ಬರ್ಯಾಕ ನಾ ಏನು ಬ್ರಹ್ಮ ಅಲ್ಲ. ಯಾರ್ಯಾರೋ ಎಲ್ಲೆಲ್ಲ ಬಿದ್ದು ಸಾಯ್ತಾರಂತ. ಅಲ್ಲಿ ಅಷ್ಟು ದೊಡ್ಡ ಆನಿ ಒಂದು ಹಿರಿ ಹೊಕ್ರ ಸಾಯುತ್ತಿಲ್ಲ. ಮತ್ತ ನೀ ಕೋಳಿ ಕಾಲಾಗ ಸಾಯಂಗಿಲ್ಲ ಅನ್ನೋದು ಯಾವ ಗ್ಯಾರಂಟಿ? ಪ್ರಥಮ ರಾತ್ರಿ ದಿನ ಉಂಡದ್ದು ತಿಂದದ್ದು ಎಲ್ಲ ತಿಪ್ಪಿಗೆ ಚೆಲ್ಲಕ್ಕೆ ಈಕಿ ಹೋಗಿರ್ತಾಳ. ಆದ್ರೆ ಬ್ಯಾಡ ನಾನ ಹೋಗ್ಕಣ ಅಂತೇಳಿ ನೀ ಹೋಗಿರ್ತಿ. ಅದು ಕೋಳಿ ಒದ್ದಾಡ್ಕೊತ ಬಂದ ನಿನ್ನ ಅದ್ರ ಮೇಲೆ ಕಾಲಿಡ್ತಾ ನೀ ಸತ್ತು ಬಿಡ್ತಿ. ಆಮೇಲೆ ಅಕ್ಕಿ ರಂಡಿ ಮುಂಡೆ ಆಗ್ತಾಳ, ನೀ ಮುಂಡೆ ರಂಡಿ ಅಕ್ಕಿ. ನೀ ಏನ್ ಚಿಂತೆ ಮಾಡಬೇಡ. ನಾನು ಅಪ್ಪಿ ಸತ್ರ ಪೊಲೀಸರಿಗೆ ಹೇಳಿ ಸಾಯ್ತೀನಿ. ಏನಂತ? ನೋಡ್ರಿ, ನಾನು ಸತ್ತು ನನ್ನ ಸಾಮಾನನ್ನ ಹಿಂತಿ ಕೈ ಕೊಡಬೇಡ್ರಿ ಅಂತ. ಯಾವ ಸಾಮಾನು ನಿನ್ನ? ಇವು ಬೆಳ್ಳಿವು ಅಲ್ಲೇ ತಿಪ್ಪ್ಯಾಗ ಮೂಸ್ತಾರ ಹೋಗು. ಆದ್ರೂ ನಿನ್ನ ದೈವ ಭಾಳ ಸುಮಾರು ಐತಿ. ಇವನೇನಾರು ಮದುವೆ ಆದಂದ್ರೆ ನಿನಗೆ ಶನಿ ದೋಷ ಮನಿ ಮುಂದೆ ಬಂದ ಅದು ಮಾಡುತ್ತಾ. ಬೇಡ, ಹಂಗೆ ಮಾಡಬೇಡ, ಹಿಂಗೆ ಮಾಡಿ ಹಂಗೆ ಮಾಡು ಅಂದ್ರೆ ನಿಂದು ಸುದ್ದ ಆಗತ್ತಾ. ಏ ಹುಡುಗಿ ನಿನ್ನ ದೈವ ಸುಮಾರ, ಹಾಕಬೇಡ ಕಣ್ಣೀರ. 3 ದಿನದ ಚಿಂತಿ ಸಂತಿ ಮಾಡಬೇಡ, ಸರಳಿಲ್ಲ ಸಂಸಾರ.
ಸರಳಿಲ್ಲ ಸಂಸಾರ. ಹೇ ಹುಡುಗಿ ನಿನ್ನ ದೈವ ಸುಮಾರ ಅಕ್ಕಬೇಡ ಕಣ್ಣೀರ. ಹೇ ಹುಡುಗಿ ನಿನ್ನ ದೈವ ಸುಮಾರ ಅಕ್ಕಬೇಡ ಕಣ್ಣೀರ. 3 ದಿನದ ಸಂತೆ ಚಿಂತಿ ಮಾಡಬೇಡ ಸರಳಿಲ್ಲ ಸಂಸಾರ. ಸರಳಿಲ್ಲ ಸಂಸಾರ, ಸರಳಿಲ್ಲ ಸಂಸಾರ. ಹೇ ಹುಡುಗಿ ನಿನ್ನ ದೈವ ಸುಮಾರ ಅಕ್ಕಬೇಡ ಕಣ್ಣೀರ. ಈ ಪದ ಕೇಳಿದ ಕೂಡಲೇ ನನಗೊಂದು ಡೌಟ್ ಬರಕತ್ತೈತ್ರಿ. ಏನ್ಲಿ ಅದು ಡೌಟು? ಆಗಲೇ ಕೇಳ್ಬೇಕಂತ ಮಾಡಿದ್ದೆ. ಇಂಥ ಬೈಗಳ ಬೈಯದ ನನ್ನ ದೋಸ್ತ ಜೋಕುಮಾರ್ ಒಬ್ಬನ ಇವೆಲ್ಲ ಬೈಗಳು ನೀವು ಹೆಂಗ್ ಕಲ್ಕೊಂಬಂದ್ರಿ ಅಂತ ವಿಚಾರ. ಅದು 30 ದಿನದಲ್ಲಿ ಕಲೀರಿ ಅಂತ ಬುಕ್ ಸಿಕ್ತಿ, ಅದ್ರಾಗ ಓದಿ ಕಲ್ಕೊಂಡ್ರಿ ಮಗನ. ಏ ನಿಮ್ಮ ಯಾರಿವ ಜೋಕ್ಮಾರ? ಪೀಚೆ ಮತ್ ಮಾರ್ನ ಮೌಲಾದೆ ಹೇಳಿ ಆಕಿಗೆ ಅಲ್ಲಿ ಬಡಿಬೇಡ ಅಂತ ಹೇಳಿ ಆಕಿಗೆ. ನಾನ್ ನೋಡಕತ್ತೀನಿ ಕರಿ ಗಣಸ ಐತಿ ಅಲ್ಲೇ ನಿಂದು. ನಿನಗೇನ್ ಬಂದೈತಿ ಈ ವೇಷ ಹಾಕೊಂಡ್ ಬರೋದೇ? ನಾ ಏನಾರ ಪಟ್ನ ಮದುವೆ ಸೀಸನ್ ಚಾಲು ಆಗಿದ್ದು ಕಾರ್ತಿಕ್ ತಿಂಗಳಿಗೆ 26ಕ್ಕೆ ನಮ್ಮ ತಮ್ಮಂದೊಂದಿತ್ತ. ಅದ ಖರ್ಚಿನಾಗ ನಾನು ನಿನ್ನ ಹೂ ಅನ್ನಿಸ್ ಮದುವೆ ಆಗ್ಬೇಕತ್ತ ಇವು ಇಸಿ ಹಾಕೊಂಬಂದಿನಿ. ಬರೋಕ ಇವ್ನು ಜರ ಅರಸು ಮಂಗ್ಯಾನ ಮಗ ಗಂಟು ಬಿದ್ದಾನ. ಇವ್ನು ಏನು ಕೆಟ್ಟು ಸುಮಾರು ಇರ್ತೀವಿ ಮಗ. ಏನ್ ಸುಮಾರು ಇರ್ತಾರ ಮಗ, ನೋಡಿದ ಕೂಡ ಗೊತ್ತಾತ ನಡಿ. ಏನು ಮಾಡಕ್ ಆಗಂಗಿಲ್ಲ. ಯಾಕೆ ಇದು ಸಂಬಂಧ ಇಷ್ಟು ಜಗಳ ಆಡೋದು? ಒಟ್ಟೇನ ನಾವಿಬ್ರು ಕೂಡಿ ಒಬ್ಬ ಆಯ್ತು, ಹಂಗ ಮಾಡೋದು ಬೇಡ. ಈಗ ನಾವಿಬ್ರು ಒಂದಾಗೇವಿ ಅಂದ್ರೆ ಮುಂದೆ ಪ್ರೀತಿ ಮಾಡೀವಿ ಅಂದ್ಮ್ಯಾಗ ಆತನು ಒಬ್ಬನು ಇರ್ಬೇಕಂತಂದ್ರ ಆತಗೂ ಬ್ಯಾಸರ ಬರ್ತತಿ. ಅವನು ಜೀವಕ್ಕೊಂದ್ ಜೋಡ್ಬೇಕಲ್ಲ. ಬೇಕವ ಏ ಜೋಕ್ಮಾರ, ತಂಡಿ ದಿನ ಕೆಟ್ಟ ಡಬ್ಬ ಮಕ್ಕಳು ಹೇಳು. ಮನ್ಯಾಗ ನಮ್ಮ ಅಮ್ಮ ಸಾವು ಕಾಲಕ್ಕೆ ಹೊಲದಿಟ್ಟು ಒಟ್ಟು ಕೌದಿ ಹರಿದು ಹೋಗಿದ್ನು. ಮತ್ತೆ 500 ಕೊಟ್ಟು ನಿನ್ನೆ ಚಾದರ್ ತಗೊಂಡ್ನು. ಅವು ಹರಿಕಿತ್ತ ಮೊದಲು ಒಳಗೆ ಒದ್ದಾಡಕ್ ಒಂದು ಹೆಣ್ಣು ಬೇಕಲ್ವಿ. ಹಟ್ಟಿಗೆ ಅನ್ನ ತಿನ್ನಾಕಿ ವಿಚಾರ ಮಾಡಿ ಸೋಮವಾರ ನಿಂದ್ರ ನಿನ್ನ ಬಂಡಿಗೆ ಬಡಿಲಿ ಹೇಳದಾರ ಕೇಳು ಒಂದ್ ಸ್ವಲ್ಪ. ಏನಿಲ್ಲ, ಅಮಾಸೆ ದಿನ ರಾತ್ರಿ ನಮ್ಮಪ್ಪನು ಮನ್ಯಾಗ ಇರಂಗಿಲ್ಲ. ಅವಾಗ ಮನ್ಯಾಗ ನಾನು ನಮ್ಮಕ್ಕ ಇಬ್ರೇ ಇರ್ತೀವಿ. ಈಗ ಯಾವ ಹುಟ್ಟಿದ್ಲು ಏ ಆಕಿ ನನ್ಕಿಂತ ಮುಂಚೆನೆ ಹುಟ್ಟಾಳ 5 ವರ್ಷ. ಹೇಳೇ ಇಲ್ಲಲ್ಲ ಮಗ. 5 ವರ್ಷ ದೊಡ್ಡಕ್ಕದಾಳ. ಇಷ್ಟು ದಿನ ಆಕಿ ಈ ಊರಾಗ ಇರ್ಲಿಲ್ಲ. ಚಂದದಾಳ ಅಂತ ಕೇಳ್ತಿಯಲ್ಲ, ಆಕಿ ನೋಡಿದ್ರ ಮೂರ್ಛೆ ಬಂದು ಬಿದ್ದ ಬಿಡ್ಬೇಕು ಹಂಗದಾಳ ಆಕಿ. ದೋಸ್ತ ಹಿಂಗಿರ್ಬೇಕ್ಲೇ ಆಕಿ. ಮೂರ್ಛೆ ಬಂದು ಬೀಳ್ತೀವಿ ಅಂದ್ರ ಆಕಿ ಅಕ್ರಾಳ ವಿಕ್ರಾಳದಳಲಿ ಆಕಿ. ಹಂಗೇನು ಇಲ್ಲ, ಥೇಟ್ ಐಶ್ವರ್ಯ ರಾಯ್ ಕರ್ಪೂರದ ಗೊಂಬೆ ಇದ್ದಂಗದಾಳ. ಆಕಿ ಡೈವರ್ಸ್ ಆಗೈತಿ ಈಗ. ಏನಾರ ಯಾಕಾಗ್ಲಿ ಪಾಪ, ಇದು ಒಂದ ಸನ್ಯಾಸಿಗತ್ಲೆ ಥಂಡ್ಯಾಗ ಸಾಯಕತ್ತೈತಿ. ಅದಕ್ಕ ಕೌದಿ ಬೇರೆ ಹರ್ಕೊಂಡೈತೆ ಅಂತ ಹೇಳಾಕತ್ತೈತೆ. ಬಕ್ ಬರ್ಲೆ ಬಿಡಿಲಿ. ಒಟ್ನ್ಯಾಗ ನಮ್ಮ ಅಕ್ಕಗೂ ಯಾರು ಇಲ್ಲ, ಯಾರು ಜೋಡಾಗಿ ಜೀವನ ಮಾಡ್ಲಿ. ಅಂದ್ರೆ ನಿಮ್ಮ ಅಕ್ಕ ಚಂದದಳ. ಅಯ್ಯೋ ನಾ ಏನ್ ಹೇಳಿದ್ರೆ, ಮುಟ್ಟಿದ್ರೆ ಹಂಗ ಮೂರ್ಛೆ ಬಂದು ಬಿಡ್ಬೇಕು, ಅಷ್ಟು ಸುಂದ್ರಿ. ಕೈ ತೊಳ್ಕೊಂಡ್ ಮುಟ್ಬೇಕು ಅಟ್ಟು ಚಂದದಳತ್ತಾಕಿ. ಕೈ ಯಾಕೆ ತೊಳ್ಕೊಂತಿದಿ? ಅದ್ರ ಅವಶ್ಯಕತೆನೇ ಇಲ್ಲ. ಆಕಿ ಮುಟ್ಟಬೇಕಾರ ನೀ ತೊಳ್ಕೊಬೇಕಂದ್ರ ಎಲ್ಲಿ ಅಕ್ಕಿಗೆ ನಿನ್ನ ಹೊಲಸು ಮುಟ್ಟುತ್ತೇನಂತ ಕೈ ತೊಳ್ಕೊಂಡು ಮುಟ್ಟಬೇಕು. ಅಲ್ಲೇ ಮುಟ್ಟಿದ್ರ ಮೂರ್ಛೆ ಬಂದು ಬೀಳ್ತೀವಿ. ಸುಮ್ಮನೆ ಯಾಕಿ ಬಿಡೋಣ. ಸತ್ತವಕ್ಕಿ ನಿಮ್ಮ ಹೆಣ ಹೊಕ್ಕತ್ ನೋಡಿ ನಿನ್ ಕೊಪ್ಪಳಕ್ಕ. ಅದಕ್ಕ ಅಮಾಸೆ ದಿನ ರಾತ್ರಿ ಮನೆಗೆ ಬಂದು ಬಿಡ್ರೆ ಮರಿಬೇಡ್ರಿ. ನೋಡ್ಲಿ ಮಸೂತಿ ಮೇಲೆ ಹೆಂಗ್ ಬರಾಕತ್ತ ನೋಡ್ಲಿ. ನಮ್ಮಕ್ಕ ಹಂಗ ಬರಂಗಿಲ್ಲ, ನಿಮ್ಮ ಕನಸನ್ಯಾಗ ಬರ್ತಾಳ ತಂಗಾಳಿ ಹಿಂಗ. ನೀ ಏನ್ ನಮ್ಮನ್ನ ಇಬ್ಬರನ್ನ ಹಗಲಿನ ಸಾಯಿ ಹೊಡಿಬೇಕತ್ ಮಾಡ್ಯಾನ? ಅಲ್ಲ ಅಮಾವಾಸ್ಯೆ ದಿವಸ ರಾತ್ರಿ ಬಾ ಅಂದ್ರ ದೇವ್ ಸುಮ್ಮನೆ ಬಿಡ್ತಾವನ? ಅಮಾವಾಸ್ಯೆ ದಿವಸ ದೇವ್ ಸುಮ್ಮನೆ ಬಿಡ್ತಾವ ನಮ್ಮನ್ನ? ಇಲ್ಲ ಇಲ್ಲ ಇಲ್ಲ, ಅಮಾಸೆ ದೇವ್ ಯಾಕೆ ಬಿಡ್ತಾವು? ಮತ್ತ ನಾವ್ ಅದೇ ಅಂದ್ರ ದಡ್ಗನ ಒಪ್ಪರ್ ನಿಂದ್ರ ರೇಪ್ ಮಾಡ್ತಾವ. 12 ಗಂಟೆಗೆ ಬರ್ಬೇಡ್ರಿ, ರಾತ್ರಿ 10ಕ್ಕೆ ಬರ್ರಿ. 10ಕ್ಕ ಆಯ್ತು ಬಲೆ ದೋಸ್ತ. ಯಾಕೆ ಈ ಕೊಬ್ಬಕಿನದಳತ್ ನಾವು ಜಗಳಾಡಕ್ತಿದ್ವಿ. ಇವ್ರ ಅಕ್ಕದಳ ಅಂದ್ರೆ ಚಿಂತಿ ಬಿಡು. ಅಕ್ಕ ನನಗ ತಂಗಿ ನನಗ ಹೊಡಿ 9